everyone. Once again, welcome to Crayons Tarot. ಇವತ್ತು ಎಸ್ ಆರ್ ನೋ ಕ್ವೆಶ್ಚನ್ಸ್ ಆನ್ಸರ್ಸ್ ಮಾಡೋಣ ಅಂತ ಅನ್ಕೊಂಡಿದ್ದೀನಿ. ಇದೊಂದು ಶಾರ್ಟ್ ಟೈಮ್ಲೆಸ್ ವಿಡಿಯೋ ಆಗಿರುತ್ತೆ. ಮತ್ತೆ ಇದನ್ನ ಯಾವಾಗ ಬೇಕಾದ್ರೂ ನೋಡಬಹುದು. ಇಲ್ಲಿ ನಿಮ್ಮ ಪ್ರಶ್ನೆಗಳು ಯಾವುದೇ ಇರಬಹುದು. ರಿಗಾರ್ಡಿಂಗ್ ಯುವರ್ ಜಾಬ್, ಫೈನಾನ್ಷಿಯಲ್ ಮತ್ತು ನಿಮ್ಮ ರಿಲೇಶನ್ಶಿಪ್ ಬಗ್ಗೆನೂ ಇರಬಹುದು. ಯಾವುದೇ ಪ್ರಶ್ನೆಗಳನ್ನ ನಿಮ್ಮ ಮನಸ್ಸಲ್ಲಿ ಇಟ್ಕೊಂಡು ಈ ವಿಡಿಯೋನ ನೋಡಿ. ಮತ್ತಿಲ್ಲಿ ನಾನು 3 ಫೈಲ್ ಮಾಡ್ತಾ ಇದ್ದೀನಿ. 1 ನಿಮಿಷ ಮೆಡಿಟೇಟ್ ಮಾಡಿ ನಿಮಗೆ ಯಾವ ಫೈಲ್ ಬೇಕೋ ಆ ಫೈಲ್ನ ಆರಿಸ್ಕೊಳ್ಳಿ. ಮತ್ತು ಈ ಟೈಮಲ್ಲಿ ಈ ಕಾರ್ಡ್ಸ್ ಏನು ಹೇಳುತ್ತೋ ಅದನ್ನ ನಾನು ಹೇಳ್ತಾ ಹೋಗ್ತೀನಿ. ಇದರಿಂದ ನಿಮಗೆ ಒಳ್ಳೆಯದಾದ್ರೆ ನನಗೆ ತುಂಬಾ ಸಂತೋಷ ಆಗುತ್ತೆ. ಹಾಗೆ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿದ್ದೀರಾ, ನನಗೆ ಕಾಮೆಂಟ್ಸ್ ಮಾಡ್ತಾ ಇದ್ದೀರಾ, ಅವ್ರಿಗೆಲ್ಲ ತುಂಬಾ ಧನ್ಯವಾದಗಳು. ಸೊ ಗಾಡ್ ಬ್ಲೆಸ್ ಯು, ಲವ್ ಯು ಆಲ್. ಈಗ ರೀಡಿಂಗ್ ನೋಡೋಣ. ನಾನು 3 ಫೈಲ್ ಮಾಡ್ತೀನಿ ಈಗ. ನಂಬರ್ 1, ಇದು ಫೈಲ್ ನಂಬರ್ 1. ಈಗ ಫೈಲ್ ನಂಬರ್ 2 ನೋಡೋಣ. ಫೈಲ್ ನಂಬರ್ 2, 1, 2, 3. ಈಗ ಫೈಲ್ ನಂಬರ್ 3ಗೆ ಕಾರ್ಡ್ಸ್ ನೋಡೋಣ. ಇಲ್ಲಿ 3 ಫೈಲ್ ಮಾಡಿದ್ದೀನಿ. ನೀವು 1 ನಿಮಿಷ ಮೆಡಿಟೇಟ್ ಮಾಡಿ ನಿಮ್ದೇನೇ ಪ್ರಶ್ನೆಗಳಿರಬಹುದು ಅದನ್ನ ಮನಸ್ಸಲ್ಲಿ ಇಟ್ಕೊಂಡು ಈ ಫೈಲ್ನ ಆರಿಸ್ಕೊಳ್ಳಿ. 1, 2, 3. ಬಾಟಮ್ ಆಫ್ ದಿ ಡೆಕ್ ನೋಡೋಣ. 9 ಆಫ್ ಕಪ್ಸ್. ಇಲ್ಲಿ ನೀವು ಯಾರೇ ವ್ಯೂಯರ್ಸ್ ಇರಬಹುದು, ಮೇಲ್ ಆರ್ ಫಿಮೇಲ್, ಯು ವಿಲ್ ಬಿ ಹ್ಯಾಪಿ ಇನ್ ಫ್ಯೂಚರ್. ಯು ವಿಲ್ ಬಿ ಎ ಸ್ಯಾಟಿಸ್ಫೈಡ್ ಪರ್ಸನ್ ಇನ್ ಯೋರ್ ಲೈಫ್. ಆ ಥರ ಇಲ್ಲಿ ಬಾಟಮ್ ಆಫ್ ದಿ ಡೆಕ್ ಕಾರ್ಡ್ ಹೇಳ್ತಾ ಇದೆ. ನಿಮ್ಮ ಆಸೆಗಳು ಏನೇ ಇರಬಹುದು, ಆದಷ್ಟು ಬೇಗ ನಿಮ್ಮ ಆಸೆಗಳು ಅಥವಾ ಡೌಟ್ಸ್ಗಳು, ಪ್ರಶ್ನೆಗಳು ಏನಿದ್ರೂ ಆದಷ್ಟು ಬೇಗ ನೆರವೇರುತ್ತೆ ಅನ್ನೋದನ್ನ ಕಾರ್ಡ್ಸ್ ಹೇಳ್ತಾ ಇದೆ ಇಲ್ಲಿ. ಈಗ ಫೈಲ್ ನಂಬರ್ 1ಗೆ ನೋಡೋಣ ಏನ್ ಬಂದಿದೆ ಕಾರ್ಡ್ಸ್ ಅಂತ. ದಿ ಎಂಪರರ್, ಏರೀಸ್, 2 ಆಫ್ ಕಪ್ಸ್. ವಾವ್. ಇಲ್ಲಿ 8 ಆಫ್ ವ್ಯಾಂಡ್ಸ್. ಇಲ್ಲಿ ಏನ್ ತೋರಿಸ್ತಾ ಇದೆ ನೋಡೋಣ. ನಿಮ್ಮ ಪ್ರಶ್ನೆಗಳು ಇಲ್ಲಿ ತುಂಬಾ ಇವೆ. ಮನಸ್ಸಲ್ಲಿ ಇಲ್ಲಿ ಏನೇ ಇರಬಹುದು, ನಿಮ್ಮ ಯಾವುದೇ ಒಂದು ಪ್ರಶ್ನೆ ಆಗಿರಬಹುದು, ರಿಗಾರ್ಡಿಂಗ್ ಜಾಬ್ ಆಗಿರಬಹುದು, ಫೈನಾನ್ಷಿಯಲ್ ಆಗಿರಬಹುದು, ನಿಮ್ಮ ರಿಲೇಶನ್ಶಿಪ್ ಬಗ್ಗೆನೂ ಆಗಿರಬಹುದು. ಇಲ್ಲಿ ಏನ್ ಹೇಳ್ತಾ ಹೋಗುತ್ತೆ ಕಾರ್ಡ್ ಅಂತಂದ್ರೆ, ನಿಮ್ಗೆ ಒಳ್ಳೊಳ್ಳೆ ಆಪರ್ಚುನಿಟೀಸ್ ಬರುತ್ತೆ ಮುಂದೆ. ನೀವು ಯಾವುದಕ್ಕೆ ವೆಯ್ಟ್ ಮಾಡ್ತಾ ಇದ್ದೀರಾ, ಕೆಲವು ಒಳ್ಳೆ ರಿಲೇಶನ್ಶಿಪ್ ಬರಬಹುದು. ನೀವು ಆಲ್ರೆಡಿ ಒಂದು ರಿಲೇಶನ್ಶಿಪ್ ನಲ್ಲಿ ಇದ್ರೆ ಈಗ ಮುಂದೆ ಅದೊಂದು ಕಮಿಟ್ಮೆಂಟ್ ಆಗುತ್ತೆ ಅನ್ನೋದನ್ನು ಹೇಳುತ್ತೆ. ಆದ್ರಿಂದ ನಿಮ್ಮ ಲೈಫಲ್ಲಿ ನೀವು ಇಷ್ಟಪಟ್ಟಿರೋ ವ್ಯಕ್ತಿ ಜೊತೆ ಯು ಬೋತ್ ವಿಲ್ ಗ್ರೋ ಟುಗೆದರ್, ಲಾಫ್ ಟುಗೆದರ್, ಆ ಥರ ಇಲ್ಲಿ ಹೇಳ್ತಾ ಇದೆ. ಕೆಲವು ಮುಂದೆ ನಿಮ್ಮ ಜೀವನದಲ್ಲಿ ಏನೇನು ಅನ್ಕೊಂಡಿದ್ದೀರಾ, ಕೆಲವರು ಮನೆ ತಗೋಬೇಕು ಅನ್ಕೊಂಡಿದ್ದೀರಾ, ಜಾಬ್ ಬೇಕು ಅಂದ್ಕೊಂಡಿದ್ದೀರಾ, ಎಲ್ಲಾನು ಕೆಲಸಗಳು ಇಲ್ಲಿ ಆಗುತ್ತೆ ಅನ್ನೋದನ್ನ 2 ಆಫ್ ಕಪ್ಸ್ ಹೇಳ್ತಾ ಇದೆ. ಒಂದು ಕಮಿಟ್ಮೆಂಟ್ ಆಗಿರಬಹುದು ನಿಮ್ಮ ಲೈಫಲ್ಲಿ. ಇನ್ ಫ್ಯೂಚರ್ ಯು ವಿಲ್ ಬಿಕಮ್ ಅ ಎಕ್ಸ್ಪೀರಿಯನ್ಸ್ಡ್ ಪರ್ಸನ್, ಅ ಸ್ಯಾಟಿಸ್ಫೈಡ್ ಎಕ್ಸ್ಪೀರಿಯನ್ಸ್ಡ್ ಪರ್ಸನ್. ಆ ಥರ ಇಲ್ಲಿ ಕಾರ್ಡ್ಸ್ಗಳು ಹೇಳ್ತಾ ಇದೆ. ಆದ್ರಿಂದ
ನಿಮ್ಮ ಲೈಫು ಹೀಗೆ ಚೆನ್ನಾಗಾಗಲಿ, ನೀವು ಒಳ್ಳೊಳ್ಳೆ ಮುಂದೆ ಕಮಿಟ್ಮೆಂಟ್ಸ್ಗಳನ್ನ ಲೈಫಲ್ಲಿ ಮಾಡ್ಕೊಳ್ಳಿ ಆ ಥರ ಹೇಳ್ತಾ ಈಗ ಪೈಲ್ ನಂಬರ್ 2 ಏನ್ ಕಾರ್ಡ್ಸ್ ಬಂದಿದೆ ನೋಡೋಣ. ಕಿಂಗ್ ಆಫ್ ಕಪ್ಸ್, ಇಲ್ಲಿ 10 ಆಫ್ ಸಾರ್ಟ್ಸ್ ಮತ್ತೆ 5 ಆಫ್ ಸಾರ್ಟ್ಸ್. ಇಲ್ಲೊಂದು ಏರ್ ಎಲಿಮೆಂಟ್ ಇದೆ, 5 ಆಫ್ ಸಾರ್ಟ್ಸ್, 10 ಆಫ್ ಸಾರ್ಟ್ಸ್. ಕೆಲವರು ಮನಸ್ಸಲ್ಲಿ ಇಲ್ಲಿ ಏನ್ ನಡೀತಾ ಇದೆ ಅಂದ್ರೆ, ನನ್ನ ಹಿಂದಿನ ಕೆಲವು ರಿಲೇಶನ್ಶಿಪ್ಗಳು ಬ್ರೇಕಪ್ ಆಗಿರಬಹುದು, ನೋ ಕಾಂಟ್ಯಾಕ್ಟ್ ಅಲ್ಲಿ ಇರಬಹುದು, ಅದೆಲ್ಲ ಮುಂದೆ ಚೆನ್ನಾಗಾಗುತ್ತಾ ಆ ಥರ ನಿಮ್ಮ ಮನಸ್ಸಲ್ಲಿ ಕೆಲವು ಪ್ರಶ್ನೆಗಳು ಇದೆ. ಇಲ್ಲಿ ನನಗೆ ಮತ್ತೆ ಪ್ರಪೋಸ್ ಮಾಡ್ತಾರಾ ಅವರು, ಆ ಥರ ಇದೆ, ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ. ಆದರೆ ಇಲ್ಲಿ ಕಿಂಗ್ ಆಫ್ ಕಪ್ಸ್ ನಿಮಗೆ ಪಾಸಿಟಿವ್ ರಿಸಲ್ಟ್ಸ್ ಕೊಡ್ತಾ ಇದೆ. ಇಲ್ಲಿ ಕೆಲವ್ರದ್ದು ಏನೇನು ಹಿಂದಿನ ಸಮಸ್ಯೆಗಳಿತ್ತು, 10 ಯಾವಾಗನೂ ಒಂದು ಕಂಪ್ಲೀಷನ್ ತೋರಿಸುತ್ತೆ, ಅದೆಲ್ಲ ಕೊನೆಗೊಳ್ಳುತ್ತೆ ಅನ್ನೋದನ್ನ ಹೇಳುತ್ತೆ. ಆದ್ರಿಂದ ನಿಮ್ಮ ಯಾವುದೇ ಸಮಸ್ಯೆಗಳಿರಬಹುದು ರಿಗಾರ್ಡಿಂಗ್ ಜಾಬ್, ಫೈನಾನ್ಷಿಯಲ್, ನಿಮ್ಮ ಲೈಫಲ್ಲಿ ಎಷ್ಟೇ ಕಾಂಪ್ಲಿಕೇಶನ್ಸ್ ಇದ್ರೂ ಅದು ಮುಂದೆ ಇಲ್ಲಿ ಕಿಂಗ್ ಆಫ್ ಕಪ್ಸ್ ಒಂದು ಬ್ಯಾಲೆನ್ಸ್ ಆಗುತ್ತೆ ಅನ್ನೋದನ್ನ ಹೇಳುತ್ತೆ. ಆದ್ರೆ ನೀವು ಇದಕ್ಕೋಸ್ಕರ ಸ್ವಲ್ಪ ಪೇಷನ್ಸ್ ಇಂದ ಕಾಯಬೇಕಾಗುತ್ತೆ. ಯು ಹ್ಯಾವ್ ಟು ವರ್ಕ್ ಹಾರ್ಡ್ ಟು ಗೆಟ್ ದೀಸ್ ರಿಸಲ್ಟ್ಸ್ ಅನ್ನೋದನ್ನು ಹೇಳುತ್ತೆ. ಇಲ್ಲಿ ಏರ್ ಎಲಿಮೆಂಟ್ ಬಂದಿರೋದ್ರಿಂದ ಸ್ವಲ್ಪ ಕಾಂಪ್ಲಿಕೇಶನ್ಸ್ ಇರೋದ್ರಿಂದ ನಿಮ್ಮ ಲೈಫಲ್ಲಿ ಮುಂದೆ ಇದಕ್ಕೆ ಒಂದು ಪಾಸಿಟಿವ್ ರಿಸಲ್ಟ್ಸ್ ಇದೆ. ಆದರೆ ಅದಕ್ಕೋಸ್ಕರ ನೀವು ಬ್ಯಾಲೆನ್ಸ್ ಆಗಿ ನಿಮ್ಮ ಮನಸ್ಸನ್ನ ಕಾಮಾಗಿ ಇಟ್ಕೋಬೇಕಾಗುತ್ತೆ ಅನ್ನೋದನ್ನ ಹೇಳ್ತಾ ಇದೆ. ಹೀಗೆ ನಿಮ್ಮ ಲೈಫ್ ಮುಂದೆ ಚೆನ್ನಾಗಾಗ್ಲಿ ಅಂತ ಹೇಳ್ತಾ ಈಗ ಫೈಲ್ ನಂಬರ್ 3 ನೋಡೋಣ ಏನಿದೆ ಅಂತ. ಪೇಜ್ ಆಫ್ ಪೆಂಟಿಕಲ್ಸ್ ಮತ್ತೆ 10 ಆಫ್ ಕಪ್ಸ್. ಇಲ್ಲಿ 4 ಆಫ್ ಸಾರ್ಟ್ಸ್. ಇಲ್ಲಿ ನಿಮ್ಮ ಪ್ರಶ್ನೆಗಳಿಗೆ ಎಸ್ ಅಂತ ಉತ್ತರ ಇದೆ. ಏನ್ ಹೇಳುತ್ತಪ್ಪ ಈ ಕಾರ್ಡ್ಸ್ ಆ ಥರ ನೋಡಿದಾಗ, ಇಲ್ಲಿ 4 ಆಫ್ ಸಾರ್ಟ್ಸ್ ಒಂದು ಮೆಡಿಟೇಷನ್ ಮೋಡ್ ತೋರಿಸುತ್ತೆ. ಕೆಲವು ಏನೇ ಸಮಸ್ಯೆಗಳಿಂದ ನೀವು ಬೇಜಾರಾಗಿ ಮರೆತು ಲೈಫಲ್ಲಿ ಹೇಗೆ ಬರುತ್ತೋ ನಾನು ಹಾಗೆ ನೋಡ್ಕೊಂಡು ಹೋಗ್ತೀನಿ ಆ ಥರ ನೀವು ಅನ್ಕೋತಾ ಇದ್ದೀರ ಮನಸ್ಸಲ್ಲಿ. ನೀನು ಒಳ್ಳೇದು ಕೊಡ್ತೀಯೋ ಕೆಟ್ಟದ್ ಕೊಡ್ತೀಯೋ ನಾನು ಅದನ್ನ ನಡ್ಸ್ಕೊಂಡು ಹೋಗ್ತೀನಿ ಆ ಥರ ನೀವು ಮನಸ್ಸು ಮಾಡ್ಕೊಂಡಿದ್ದೀರಾ ಇಲ್ಲಿ. ಆದರೆ ಮುಂದೆ ನಿಮ್ಮ ಲೈಫಲ್ಲಿ ಒಳ್ಳೆ ಒಂದು ಪ್ರಾಸ್ಪ್ಯಾರಿಟಿ ಇದೆ. ಪೇಜ್ ಆಫ್ ಪೆಂಟಿಕಲ್ಸ್ ಎಸ್ ಅಂತ ಹೇಳ್ತಾ ಇದೆ. ಒಂದು ಒಳ್ಳೆ ಫ್ಯಾಮಿಲಿ ಲೈಫ್ ಇದೆ. ಮುಂದೆ ನಿಮ್ಮ ಸಂಸಾರದಲ್ಲಿ ನೀವು ಖುಷಿಯಾಗಿರ್ತೀರಾ. ನೀವು ನಿಮ್ಮ ರಿಲೇಶನ್ಶಿಪ್ ಚೆನ್ನಾಗಾಗುತ್ತೆ. ಒಂದು ಕಮಿಟ್ಮೆಂಟ್ ಇದೆ, ಒಂದು ಸೆಲೆಬ್ರೇಷನ್ ಇದೆ. ಯಾರ್ಯಾರು ಏನೇನು ಮನಸ್ಸಲ್ಲಿ ಅನ್ಕೋತಾ ಇದ್ದೀರಾ ಅದೆಲ್ಲ ನಡೆಯುತ್ತೆ. 10 ಒಂದು ಕಂಪ್ಲೀಷನ್ ತೋರಿಸುತ್ತೆ. ಇಲ್ಲೊಂದು ಪ್ರಾಸ್ಪ್ಯಾರಿಟಿ ಇದೆ. ಪೇಜ್ ಆಫ್ ಪೆಂಟಿಕಲ್ಸ್ ಯಾವುದೇ ಕೆಲವು ಜಾಬ್ ಇರ್ಬೋದು, ನಿಮ್ಮ ಬಿಸ್ನೆಸ್ ಇರ್ಬೋದು, ಚೆನ್ನಾಗಿ ಆಗ್ತಾ ಹೋಗುತ್ತೆ. ನಿಮ್ಮ ಪ್ರಶ್ನೆಗಳಿಗೆ ಇಲ್ಲಿ ಎಸ್ ಅಂತ ಉತ್ತರ ಬರ್ತಾ ಇದೆ. ಲೈಫ್ ಮುಂದೆ ನಿಮಗೆ ದೇರ್ ಈಸ್ ಹ್ಯಾಪಿನೆಸ್, ಫ್ಯಾಮಿಲಿ ವಿತ್ ಫ್ಯಾಮಿಲಿ ಆ ಥರ ತೋರಿಸ್ತಾ ಇದೆ. ಯು ವಿಲ್ ಬಿ ಸ್ಯಾಟಿಸ್ಫೈಡ್, ಯು ವಿಲ್ ಬಿ ಹ್ಯಾಪಿ ಇನ್ ಫ್ಯೂಚರ್. ಆದ್ರಿಂದ ಫೈಲ್ ನಂಬರ್ 3ಗೂ ಎಸ್ ಅಂತ ಬರ್ತಾ ಇದೆ. ಆದ್ರಿಂದ ಫೈಲ್ ನಂಬರ್ 1 ಎಸ್, ನಿಮ್ಗೊಂದು ಕಮಿಟ್ಮೆಂಟ್ ಇದೆ. ಫೈಲ್ ನಂಬರ್ 2 ನಿಮ್ಗೂ ಎಸ್ ಅಂತ ಇದೆ. ಆದ್ರೆ ಸ್ವಲ್ಪ ನಿಧಾನಕ್ಕೆ ಬರುತ್ತೆ ಇಲ್ಲಿ, ಯಾಕೆಂದ್ರೆ ಇಲ್ಲಿ ತುಂಬಾ ಕಾಂಪ್ಲಿಕೇಶನ್ಸ್ ತೋರಿಸ್ತಾ ಇದೆ. 5 ಆಫ್ ಸಾರ್ಟ್ಸ್ ಅಂಡ್ 10 ಆಫ್ ಸಾರ್ಟ್ಸ್.
ಆದರೆ ಅದೊಂದು ಎಂಡ್ ಆಗ್ತಾ ಇದೆ, ಮುಗಿತಾ ಬಂದಿದೆ. ನಿಮ್ಮ ಯಾವುದೇ ಸಮಸ್ಯೆಗಳಿರಬಹುದು, ಅದಕ್ಕೊಂದು ಕೊನೆಗೊಳ್ಳುತ್ತೆ ಅನ್ನೋದನ್ನು ಹೇಳುತ್ತೆ. ಆದ್ರಿಂದ ಪೈಲ್ ನಂಬರ್ 2ಗೂ ಎಸ್ ಅಂತ ಇದೆ. ಪೈಲ್ ನಂಬರ್ 3 ನಿಮ್ ಲೈಫು ಮುಂದೆ ತುಂಬಾ ಚೆನ್ನಾಗಾಗುತ್ತೆ ಆ ಥರ ಹೇಳ್ತಾ ನಾನು ಈ ರೀಡಿಂಗ್ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.